ಓಂ. ವಚನ ಶ್ರೀ ದೇವಿ ಮಹಾತ್ಮೆ. ಕಾಳಿಕಾ ಪುರಾಣೋಕ್ತ ವಚನ ಶ್ರೀ ದೇವಿ ಮಹಾತ್ಮೆ ಪಾರಾಯಣ ಕ್ರಮ ಹಾಗೂ ಮಹಿಷಾಸುರಮರ್ಧಿನಿ ಸ್ತೋತ್ರ ಸಹಿತ. ಲೇಖಕರು ಶಾಂತಿಪ್ರಿಯ. ಪ್ರಕಾಶಕರು ಶ್ರೀ ಗಣೇಶ ಪ್ರಕಾಶನ, ಬೆಂಗಳೂರು. ಅಧ್ಯಾಯ 16. ಪಾರ್ವತಿಯ ಜನನ. ದೇವಿ ಮಹಾತ್ಮೆ. ದೇವಿಯು ದುಷ್ಟ ರಾಕ್ಷಸರನ್ನು ಸಂಹರಿಸಿ ದುಷ್ಟ ಶಿಕ್ಷಣ, ಶಿಷ್ಟ ಪರಿಪಾಲನೆ ಮಾಡಿದ ಕಥೆಯೇ ಆಗಿದೆ. ದೇವಿ ಹರಿಹರ ಬ್ರಹ್ಮರನ್ನು ಸೃಷ್ಟಿಸಿದ ಆದಿ ಪರಾಶಕ್ತಿ. ಶಿವ, ವಿಷ್ಣು ಇವರು ದೇವಿಯೇ. ದೇವಿಯ ಪೂರ್ವ ವೃತ್ತಾಂತವು ಆಕೆಯು ಶಿವನನ್ನು ವರಿಸಿದ ಕಥೆಯು ಪುಣ್ಯಪ್ರದ ಚರಿತ್ರೆಯಾಗಿದೆ. ಇದನ್ನೇ ಗಿರಿಜಾ ಕಲ್ಯಾಣ ಎನ್ನುವರು. ಮಹಾಶಿವರಾತ್ರಿಯಂದು 3 ಜಾವಗಳಲ್ಲಿ ಪಾರ್ವತಿ ಕಲ್ಯಾಣದ ಪಾರಾಯಣ ಮಾಡುವುದು ತುಂಬ ಪುಣ್ಯ ಸಂಪಾದನೆಗೆ ಮಾರ್ಗವೆಂದು ಭಕ್ತರು ತಿಳಿಯುವರು. ಪಾರ್ವತಿಯಾಗಿ ಅವತಾರವೆತ್ತುವ ಮೊದಲು ಅವಳು ದಕ್ಷನ ಮಗಳಾಗಿ ಹುಟ್ಟಿ ಶಿವನನ್ನು ವಿವಾಹವಾಗಿದ್ದಳು. ದಕ್ಷನು ಕೈಗೊಂಡ ಯಜ್ಞ ಸಮಯದಲ್ಲಿ ದಕ್ಷನ ಮಗಳಾದ ದಾಕ್ಷಾಯಿನಿಯು ತನ್ನ ತಂದೆಯು ಶಿವನಿಗೆ ಮಾಡಿದ ಅಪಮಾನವನ್ನು ಸಹಿಸಲಾರದೆ ಯಜ್ಞಕುಂಡಕ್ಕೆ ಹಾರಿ ಪ್ರಾಣ ಬಿಟ್ಟಳು. ಅವಳೇ ಪಾರ್ವತಿಯಾಗಿ ಅವತರಿಸಿ ಶಿವನನ್ನು ಕುರಿತು ತಪಸ್ಸು ಮಾಡಿ ಅವನನ್ನು ಮೆಚ್ಚಿಸಿ ವರಿಸಿದಳು. ಶಿವ ಪಾರ್ವತಿಯರ ವಿವಾಹದ ಪುಣ್ಯ ಕಥೆಯನ್ನು ಹಿಂದೆ ಬ್ರಹ್ಮದೇವನು ದೇವಮುನಿ ತ್ರಿಲೋಕ ಸಂಚಾರಿ ಗಾನಲೋಲ ನಾರದರಿಗೆ ಹೇಳಿದ್ದರು. ನಾರದರು ದಕ್ಷಕನ್ಯೆ ಸತೀದೇವಿಯು ಹೇಗೆ ಹಿಮವಂತನ ಮಗಳಾಗಿ ಮತ್ತೆ ಶಿವನನ್ನು ವಿವಾಹವಾದಳು ಎಂಬುದನ್ನು ತಿಳಿಯಲು ಅಪೇಕ್ಷಿಸಿದ ಮೇರೆಗೆ ಬ್ರಹ್ಮನು ಯಾವತ್ತೂ ಕಥೆಯನ್ನು ಹೇಳಿದನು. ನಾರದರೇ ಪಾರ್ವತಿಗೆ ಶಿವನನ್ನು ಕುರಿತು ಪೂಜಿಸಲು ಹೇಳಿದ್ದರು. ಇಂದು ನಾರದರೇ ಆ ಜಗನ್ಮಾತೆಯ ವಿವಾಹ ಕುರಿತು ಕೇಳಿದರೆಂದರೆ ಭಕ್ತರ ಕೋರಿಕೆ ಈಡೇರಿಸಲೇ ಅಲ್ಲವೇ? ಸಾವಿರಾರು ವರ್ಷಗಳ ಹಿಂದೆ ಭರತಖಂಡದ ಉತ್ತರ ದಿಕ್ಕಿನಲ್ಲಿ ಹಿಮಾಲಯ ಪರ್ವತ ಪ್ರದೇಶದಲ್ಲಿ ಹಿಮವಂತನೆಂಬ ರಾಜನಿದ್ದನು. ಈತ ಬಹುಧರ್ಮಿಷ್ಠನಾಗಿಯೂ ಪ್ರಜಾನುರಾಗಿಯೂ ಆಗಿದ್ದು ಶ್ರೇಷ್ಠನಾದ ರಾಜನೆನಿಸಿದ್ದನು. ಪರ್ವತ ರಾಜನೆಂದೂ ಇವನನ್ನು ಕರೆಯುತ್ತಿದ್ದರು. ಹಿಮವಂತನ ರಾಜ್ಯದಲ್ಲಿ ಸುಭಿಕ್ಷವಿತ್ತು. ಹಿಮಾಲಯ ಪ್ರದೇಶವೇ ರಮಣೀಯವು. ತಪ್ಪಲಿನಲ್ಲಿ ಅನೇಕ ಬಗೆಯ ವೃಕ್ಷರಾಜಿಗಳಿಂದ ಕೂಡಿದ್ದ ಕಾನನಗಳಿಂದಲೂ ಸುಂದರ ಸರೋವರಗಳಿಂದಲೂ ಕೂಡಿದ ನೆಲೆ ಇದ್ದು ನಯನ ಮನೋಹರವಾಗಿದ್ದಿತು. ಅಲ್ಲಿನ ಕಾಡುಗಳಲ್ಲಿ ಹುಲಿ, ಸಿಂಹ, ಚಿರತೆ ಮೊದಲಾದ ಪ್ರಾಣಿಗಳು, ಗಿಣಿ, ಗುರವಂಕ, ಹಂಸ ಮೊದಲಾದ ಪಕ್ಷಿಗಳು ವಾಸಿಸುತ್ತಿದ್ದವು. ಹೆಸರೇ ಹೇಳುವಂತೆ ಹಿಮವತ್ ಪರ್ವತದಲ್ಲಿ ಎಲ್ಲ ಕಾಲಗಳಲ್ಲಿಯೂ ಹಿಮವು ಬೀಳುತ್ತಿತ್ತು. ಹಿಮಾಲಯವು ಪರ್ವತಗಳಿಗೆ ರಾಜ ಎನಿಸಿ ಅಲ್ಲಿ ಅಮೂಲ್ಯ ರತ್ನಗಳ ನೆಲೆಯೇ ಇತ್ತು. ದೊಡ್ಡ ಎತ್ತರವಾದ ಶಿಖರಗಳಿಂದ ಹಿಮಾಲಯ ಪರ್ವತ ಶ್ರೇಣಿ ಶೋಭಿಸುತ್ತಾ ಋಷಿಮುನಿಗಳಿಗೆ ತಪಸ್ಸು ಮಾಡಲು ಸೂಕ್ತ ಪ್ರದೇಶವಾಗಿದ್ದಿತು. ಅಲ್ಲಿ ದೇವತೆಗಳು, ಸಿದ್ಧರು, ಚಾರಣರು, ಗಂಧರ್ವರೇ ಆದಿಯಾಗಿ ಹಲವರು ವಾಸಿಸುತ್ತಾ ಪುಣ್ಯ ಸಂಪಾದನೆ ಮಾಡುತ್ತಿದ್ದರು. ನಿಸರ್ಗದ ರಮಣೀಯ ದೃಶ್ಯಗಳಿಗೆ ಖ್ಯಾತಿವೆತ್ತಿದ್ದ ಹಿಮಾಲಯ ಶಿವನ ಸಾನ್ನಿಧ್ಯವೂ ಆಗಿದ್ದು ಅಲ್ಲಿಯೇ ಕೈಲಾಸ ಪರ್ವತವೂ ಇದ್ದಿತು. ಶಿವ ಸಾನ್ನಿಧ್ಯದಿಂದಾಗಿ ಹಿಮಾಲಯ ಹೆಚ್ಚು ಪವಿತ್ರವೆಂದು ಪುಣ್ಯಾತ್ಮರು ಅದಕ್ಕೆ ಪೂಜೆ ಸಲ್ಲಿಸುತ್ತಿದ್ದರು. ಹಿಮಾಲಯವನ್ನು ನೋಡುವುದೇ ಒಂದು ಪುಣ್ಯಕರ ಎಂದು ಭಾವಿಸುತ್ತಿದ್ದ ಭಕ್ತರು ಮುಕ್ತಿಗೆ ಅದು ಮಾರ್ಗ ಎಂದೇ ತಿಳಿದಿದ್ದರು. ಹಿಮಾಲಯದ ತಪ್ಪಲಿನಲ್ಲಿ ಹಲವು ಸಹಸ್ರ ಗಿಡಮೂಲಿಕೆಗಳು ಬೆಳೆದಿದ್ದು ಅಲ್ಲಿ ವಾಸಿಸುವ ಜನಗಳು ಯಾವತ್ತೂ ಆರೋಗ್ಯವಾಗಿರುತ್ತಿದ್ದರು. ಶುಭ್ರವಾದ ಗಾಳಿ ಅಲ್ಲಿ ಬೀಸಿ ಪ್ರಜೆಗಳಿಗೆ ಆಹ್ಲಾದಕರವಾಗಿರುತ್ತಿತ್ತು. ಹಿಮಾಲಯವು ಜಂಗಮ ಹಾಗೂ ಸ್ಥಾವರ ಎಂಬೀ 2 ರೂಪಗಳಲ್ಲಿದ್ದು ಜಂಗಮ ರೂಪದಲ್ಲಿ ವಿಷ್ಣುವಿನ ಅಂಶವಿದೆ ಎಂದು ಸದ್ಭಕ್ತರು ತಿಳಿಯುತ್ತಿದ್ದರು. ಋಷಿಮುನಿಗಳಿಗಂತೂ ಹಿಮವತ್ ಪರ್ವತ ಪುಣ್ಯಪ್ರದ ನೆಲೆಯಾಗಿದ್ದಿತು. ಹಿಮವಂತ ಮಹಾರಾಜನು ಒಂದು ದಿನ ಒಬ್ಬನೇ ಕುಳಿತಿದ್ದಾಗ ಹೀಗೆ ಆಲೋಚಿಸಿದನು. ನಾನು ರಾಜನಾಗಿ ಎಷ್ಟು ವರ್ಷಗಳು ಆಳಿದರೂ ಒಂದಲ್ಲ ಒಂದು ದಿನ ಈ ದೇಹ ಅಳಿಯುತ್ತದೆ. ಆಗ ನನ್ನ ರಾಜ್ಯವನ್ನು ನೋಡಿಕೊಳ್ಳುವವರು ಯಾರು? ನನ್ನ ಉತ್ತರಾಧಿಕಾರಿ ಯಾರು? ನಾನು ಮದುವೆಯಾಗಿ ವಂಶ ಬೆಳೆಸದೇ ಹೋದರೆ ನನಗೆ ಸಂತಾನವಿಲ್ಲದೆ ನನ್ನ ಪಿತೃಗಳು ಘೋರ ನರಕವನ್ನು ಅನುಭವಿಸಬೇಕಾಗುತ್ತದೆಯಲ್ಲದೆ
ನಾನೂ ಪರಿತಪಿಸುವಂತಾಗುತ್ತದೆ. ಆದುದರಿಂದ ನಾನು ಮದುವೆ ಮಾಡಿಕೊಳ್ಳುವುದೇ ಸರಿ, ಇದರಿಂದ ವಂಶವೂ ಬೆಳೆಯುತ್ತದೆ. ಹೀಗೆ ಆಲೋಚಿಸಿದ ಹಿಮವಂತನು ದೇವತೆಗಳಲ್ಲಿ ತನ್ನ ಬಯಕೆಯನ್ನು ತಿಳಿಸಿದನು. ದೇವತೆಗಳು ರಾಜನ ಮಾತುಗಳನ್ನು ಕೇಳಿ ಸಂತುಷ್ಟರಾಗಿ, ರಾಜನೇ, ನಿನಗೆ ಯೋಗ್ಯಳಾದ ಕನ್ಯೆಯನ್ನು ತಂದು ವಿವಾಹ ಮಾಡುವುದು ನಮ್ಮ ಜವಾಬ್ದಾರಿ ಎಂದು ಹೇಳಿ ಪಿತೃಗಳಲ್ಲಿಗೆ ನಡೆದು ಹಿಮವಂತನ ಬಯಕೆಯನ್ನು ತಿಳಿಸಿ, ಪಿತೃಗಳೇ, ಹಿಮವಂತನು ಧರ್ಮಿಷ್ಠನೂ ಸದ್ಗುಣಿಯೂ ಆದ ರಾಜನು. ಇವನಿಗೆ ನಿಮ್ಮ ಹಿರಿಯ ಮಗಳಾದ ಮೇನಾದೇವಿಯನ್ನು ಕೊಟ್ಟು ವಿವಾಹ ಮಾಡಬೇಕು ಎಂದು ಪ್ರಾರ್ಥಿಸಿದರು. ಪಿತೃಗಳು ದೇವತೆಗಳ ಮಾತಿಗೆ ಪ್ರಸನ್ನರಾಗಿ, ದೇವತೆಗಳೇ, ನಿಮ್ಮ ಸಲಹೆ ಸಮಯೋಚಿತವಾಗಿದೆ. ಹಿಮವಂತನಂತಹ ಧರ್ಮಪ್ರಭುವಿಗೆ ನಮ್ಮ ಮಗಳಾದ ಮೇನೆಯನ್ನು ಕೊಡುವುದರಲ್ಲಿ ನಮಗೆ ಸಂಪೂರ್ಣ ಸಮ್ಮತವಿದೆ. ನೀವು ಇದನ್ನು ಹಿಮವಂತನಿಗೆ ತಿಳಿಸಿ ಮದುವೆಗೆ ಸಕಲ ಏರ್ಪಾಟುಗಳನ್ನು ಮಾಡಿರಿ ಎಂದು ಹೇಳಿ ಕಳುಹಿಸಿದರು. ಮೇನಾದೇವಿಯು ಸ್ವಧಾದೇವಿ ಎಂಬುವಳ ಹಿರಿಯ ಮಗಳು. ಸ್ವಧಾದೇವಿ ಬ್ರಹ್ಮನ ಮಗನಾದ ದಕ್ಷನ 60 ಪುತ್ರಿಯರಲ್ಲಿ ಒಬ್ಬಳು. ದಕ್ಷನು ಸ್ವಧಾಳನ್ನು ಪಿತೃಗಳಿಗೆ ಕೊಟ್ಟು ಮದುವೆ ಮಾಡಿದನು. ಸ್ವಧಾದೇವಿಗೆ ಮೇನ, ಧನ್ಯ ಹಾಗೂ ಕಲಾವತಿ ಎಂಬ 3 ಹೆಣ್ಣು ಮಕ್ಕಳಿದ್ದರು. ಅವರು ಪಿತೃಗಳ ಮಾನಸ ಪುತ್ರಿಯರೇ ಆಗಬೇಕು. ಪಿತೃಗಳ 3 ಹೆಣ್ಣು ಮಕ್ಕಳು ವಿದ್ಯಾಭ್ಯಾಸ ಮಾಡಿ ಸಂಗೀತ, ಸಾಹಿತ್ಯ, ಕಲೆ, ವೇದ, ಯೋಗ ಮೊದಲಾದ ವಿಷಯಗಳಲ್ಲಿ ಪಾರಂಗತರಾಗಿದ್ದರು. ಅವರಲ್ಲಿ ಅಪಾರ ಶಕ್ತಿ ಸಿದ್ಧಿಸಿತ್ತು. ಲೋಕಮಾತೆಯರೇ ಆಗಿದ್ದ ಅವರು ಲೋಕದ ದೃಷ್ಟಿಯಲ್ಲಿಯಷ್ಟೇ ಸ್ವಧಾದೇವಿಯ ಪುತ್ರಿಯರಾಗಿದ್ದರು. ಒಮ್ಮೆ 3 ಕನ್ಯೆಯರು ಜಗನ್ನಿಯಾಮಕನೂ ಸ್ಥಿತಿಕಾರಕನೂ ಆದ ಮಹಾವಿಷ್ಣುವನ್ನು ಕಾಣಲೆಂದು ಅವನು ನೆಲೆಸಿದ್ದ ದ್ವೀಪವೊಂದಕ್ಕೆ ಹೋದರು. ಮಹಾವಿಷ್ಣುವು ಅಲ್ಲಿ ಸಾಧುಗಳ ನೆಲೆಯಲ್ಲಿ ಅತ್ಯಾನಂದದಿಂದ ನೆಲೆಸಿದ್ದನು. ಕನ್ಯೆಯರು ಅಲ್ಲಿಗೆ ಹೋಗಿ ಋಷಿಮುನಿಗಳಿಗೆ ವಂದಿಸಿ ಮಹಾವಿಷ್ಣುವನ್ನು ಬೇಗನೆ ಕಾಣುವ ಸಲುವಾಗಿ ಪರಿಪರಿಯಾಗಿ ಭಕ್ತಿಯಿಂದ ಸ್ತುತಿಸಿದರು. ಹೇ ವೈಕುಂಠಪತಿ, ಲಕ್ಷ್ಮೀವಲ್ಲಭ, ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ, ಲೋಕ ಕಲ್ಯಾಣಾರ್ಥವಾಗಿ ದಶಾವತಾರಗಳನ್ನೆತ್ತಿದೆಯಲ್ಲವೇ? ಹೇ ಭಗವಂತ, ಗೀತಾಚಾರ್ಯನಾಗಿ ಜಗತ್ತಿಗೆ ಬದುಕುವ ಮಾರ್ಗವನ್ನು ತಿಳಿಸಿದ ಮಹಾವಿಷ್ಣುವೇ, ಇದೋ ನಿನ್ನ ದರ್ಶನಾರ್ಥವಾಗಿ ಬಂದಿರುತ್ತೇವೆ. ನಮಗೆ ದರ್ಶನ ಭಾಗ್ಯವನ್ನು ಕರುಣಿಸು ಎಂದು ಬಣ್ಣಿಸಿ ಬೇಡಿದರು. ವಿಷ್ಣುವು 3 ಕನ್ಯೆಯರಿಗೆ ದರ್ಶನವಿತ್ತು ಆನಂದ ಉಂಟು ಮಾಡಿದನು. 3 ಕನ್ಯೆಯರು ಅಲ್ಲಿಯೇ ಇದ್ದುಕೊಂಡು ವಿಷ್ಣುವಿನ ಸೇವೆ ಮಾಡತೊಡಗಿದರು. ಹೀಗಿರಲು ಕೆಲ ಸಮಯದಲ್ಲಿ ಅಲ್ಲಿಗೆ ಸನಕ ಸನಂದನಾದಿ ಮುನಿಗಳು ಪ್ರಾಪ್ತರಾದರು. ಅವರು ಮಹಾವಿಷ್ಣುವಿನ ಅಪೇಕ್ಷೆಯಂತೆ ಅಲ್ಲಿಯೇ ಇದ್ದು ಭಗವಂತನ ಸೇವೆಗೆ ತೊಡಗಿದರು. ಸನಕ ಸನಂದನ ಮುನಿಗಳು ಬ್ರಹ್ಮಮಾನಸ ಪುತ್ರರಾಗಿ ಜಗತ್ಪ್ರಸಿದ್ಧರೂ ಲೋಕಮಾನ್ಯರೂ ಆಗಿದ್ದರು. ಅವರನ್ನು ಎಲ್ಲ ಋಷಿಗಳು ಗೌರವದಿಂದ ಕಂಡು ಪೂಜೆ ಸಲ್ಲಿಸಿದರು. ಆದರೆ ಮೇನ, ಧನ್ಯ ಮತ್ತು ಕಲಾವತಿಯರು ವಿಷ್ಣುವಿನ ನೆಲೆಯಲ್ಲಿದ್ದೇವೆಂಬ ಅಹಂಕಾರದಿಂದ ಸನಕಾದಿ ಮುನಿಗಳಿಗೆ ಗೌರವವನ್ನು ಸಲ್ಲಿಸಲಿಲ್ಲ. ಎದ್ದು ನಿಂತು ನಮಸ್ಕಾರಗಳನ್ನು ಮಾಡಲಿಲ್ಲ. ಇದು ಮುನಿಗಳಿಗೆ ಅತೀವ ಕೋಪ ಉಕ್ಕುವಂತೆ ಮಾಡಿತು. ಅವರು ಕಮಂಡಲದಿಂದ ನೀರು ತೆಗೆದು ಪ್ರೋಕ್ಷಿಸಿ ಆ 3 ಕನ್ಯೆಯರಿಗೆ ಮಾನವರಾಗಿ ಭೂಲೋಕದಲ್ಲಿ ಜನ್ಮ ತಾಳಿರಿ ಎಂದು ಶಾಪವಿತ್ತರು. ಶಾಪ ನೀಡಿದ ಕೂಡಲೇ 3 ಕನ್ಯೆಯರು ತಮ್ಮ ತಪ್ಪನ್ನು ಅರಿತರು. ಒಡನೆ ಅವರು ಸನಕಾದಿ ಮುನಿಗಳ ಕಾಲಿಗೆ ಬಿದ್ದು, ಮಹಾಮಹಿಮರೇ, ನಾವು ಅರಿಯದೆ ಮಾಡಿದ ಅಪರಾಧವನ್ನು ಕ್ಷಮಿಸಿರಿ, ನಮ್ಮ ಮೇಲೆ ಕನಿಕರ ತೋರಿರಿ ಎಂದು ಬೇಡಿದರು. ಆಗ ಸನಕಾದಿ ಮುನಿಗಳು ಕನ್ಯೆಯರಿಗೆ ಅಭಯ ನೀಡಿ, ಕನ್ಯೆಯರೇ, ಆದದ್ದು ಆಗಿ ಹೋಯಿತು. ನಾವು ನೀಡಿದ ಶಾಪ ವ್ಯರ್ಥವಾಗುವುದಿಲ್ಲ. ಆದರೆ ಈ ಶಾಪ ನಿಮಗೆ ಒಳ್ಳೆಯದೇ ಮಾಡಿ ಎಂದೂ ಸುಖವಾಗಿರುತ್ತೀರಿ. ನಿಮಗೆ ಯಾವ ದುಃಖಗಳೂ ಇರುವುದಿಲ್ಲ ಎನ್ನಲು ಮೇನಾದೇವಿಯು ಅದು ಹೇಗೆ ಎಂದು ಪ್ರಶ್ನಿಸಿದಳು. ಅದಕ್ಕೆ ಸನಕಾದಿ ಮುನಿಗಳು, ಕನ್ಯೆಯರೇ, ಮೇನಾದೇವಿಯು ಹಿಮಾಲಯದಲ್ಲಿ ವಿಷ್ಣುವಿನ ಅಂಶವಾಗಿ ಜನಿಸಿರುವ ಹಿಮವಂತನ ಪತ್ನಿಯಾಗುವಳು. ಅವಳಿಗೆ ಮುಂದೆ ಪಾರ್ವತಿ ಎಂಬ ಹೆಸರಿನ ಮಗಳು ಹುಟ್ಟುವಳು. ಅವಳು ಶಿವನನ್ನು ವರಿಸಿ ಲೋಕಪೂಜ್ಯಳಾಗುವಳು. ಧನ್ಯಾಳು ಮಿಥಿಲೆಯ ಅರಸನೂ ಮಹಾಯೋಗಿಯೂ ಆದ ಜನಕ ಮಹಾರಾಜನ ಪತ್ನಿಯಾಗಿ ಅವಳಿಗೆ ಮಹಾಲಕ್ಷ್ಮಿ ತಾನೇ ಸ್ವತಃ ಮಗಳಾಗಿ ಸೀತೆ ಎಂಬ ಹೆಸರಿನಿಂದ ಖ್ಯಾತಳಾಗಿ ವಿಷ್ಣುವಿನ ಕೈ ಹಿಡಿಯುವಳು. ಕಲಾವತಿ ದ್ವಾಪರ ಯುಗಾಂತ್ಯದಲ್ಲಿ ವೃಷಭಾನು ಎಂಬ ವೈಶ್ಯನ ಪತ್ನಿಯಾಗಿ
ರಾಧಾ ಎಂಬ ಹೆಸರಿನಲ್ಲಿ ಅವಳಿಗೊಬ್ಬಳು ಮಗಳು ಹುಟ್ಟುತ್ತಾಳೆ. ಪಾರ್ವತಿ, ಸೀತೆ ಮತ್ತು ರಾಧಾ ಎಲ್ಲರೂ ವಿಶ್ವಖ್ಯಾತರಾಗುವರು, ಇದಕ್ಕೆ ಸಂಶಯವಿಲ್ಲ ಎಂದು ಹೇಳಿದಾಗ ಮೇನ, ಧನ್ಯ ಮತ್ತು ಕಲಾವತಿಯರು ಸಂತುಷ್ಟರಾದರು. ಮೂವರು ಕನ್ಯೆಯರಿಗೆ ಶಾಪ ವರವಾಗಿ ಪರಿಣಮಿಸಿತು. ಬಳಿಕ ಸನಕಾದಿ ಮುನಿಗಳು, ಲೋಕಮಾತೆಯರೇ, ನೀವು ನಿಮಿತ್ತ ಮಾತ್ರ ಈ ರೀತಿಯಾಗಿ ಜನ್ಮಿಸಿರುವಿರಷ್ಟೇ, ಯಾರೇ ಆಗಲಿ ಶ್ರಮ ಪಡದೆ ಮಹಿಮರಾಗುವುದಿಲ್ಲ. ಇನ್ನು ನೀವು ಯಾವ ಸಂಕಟವನ್ನೂ ಪಡದೆ ನಿಮಗೆ ನಾವು ನೀಡಿರುವ ವರದಂತೆ ನಡೆಯಿರಿ ಎಂದು ಹೇಳಿ ಅಂತರ್ಧನರಾದರು. ಮೇನಾದೇವಿ, ಧನ್ಯ ಮತ್ತು ಕಲಾವತಿಯರು ಸಂತೋಷದಿಂದ ತಮ್ಮ ತಮ್ಮ ಸ್ಥಾನಗಳಿಗೆ ತೆರಳಿದರು. ನಾರದ, ಆ ಮೇನಾದೇವಿಯೇ ಇದೀಗ ಹಿಮವಂತನ ಕೈ ಹಿಡಿಯುತ್ತಿರುವಳು ಎಂದು ಬ್ರಹ್ಮದೇವನು ಕಥೆಯನ್ನು ಮುಂದುವರಿಸಿದನು. ಪಿತೃಗಳು ಹೇಳಿದುದನ್ನು ದೇವತೆಗಳು ಹಿಮವಂತನಿಗೆ ತಿಳಿಸಲು ಹಿಮವಂತನಿಗೆ ಅಪಾರ ಆನಂದವಾಯಿತು. ಕೂಡಲೇ ರಾಜಗುರುಗಳನ್ನು ಕರೆಯಿಸಿ ವಿವಾಹಕ್ಕೆ ಮುಹೂರ್ತವನ್ನು ನಿಶ್ಚಯಿಸಿದನು. ಲಗ್ನ ಪತ್ರಿಕೆಯನ್ನೂ ಬರೆಸಿದನು. ಮದುವೆಯ ಸಕಲ ಏರ್ಪಾಟುಗಳು ಭರದಿಂದ ನಡೆದವು. ದೇವತೆಗಳೇ ಎಲ್ಲ ಏರ್ಪಾಟುಗಳನ್ನು ಮಾಡಿದರು. ಶುಭ ದಿನ, ಶುಭ ಮುಹೂರ್ತದಲ್ಲಿ ಮಂಗಳ ವಾದ್ಯಗಳು ಮೊಳಗಲು, ವೇದ ಘೋಷಗಳಾಗುತ್ತಿರಲು, ಶುಭ ಮಂಟಪದಲ್ಲಿ ಸುಮಂಗಲಿಯರು ಆರತಿ ಬೆಳಗಿ ಹಾಡು ಹಾಡಿದರು. ನೃತ್ಯ ಕಲಾವಿಧೆಯರು ನರ್ತಿಸಿ ನೆರೆದವರ ಮನಸ್ಸಂತೋಷಪಡಿಸಿದರು. ಮೇನಾದೇವಿಯು ಗಂಡನ ಮನೆ ಸೇರಿದಳು. ಹಿಮವಂತನು ವಿವಾಹವಾದನೆಂದು ದೇವಾದಿದೇವತೆಗಳೆಲ್ಲರೂ ಸಂತೋಷ ಸಂಭ್ರಮಗಳನ್ನು ಪಟ್ಟರು. ಇಡೀ ಭೂಮಂಡಲದ ಜನರೆಲ್ಲರೂ ನಲಿದಾಡಿದರು. ಮುಂದೆ ಯಾವುದೋ ಶಕ್ತಿಯ ಅವತಾರ ಇಲ್ಲಿ ಆಗಲಿದೆ ಎಂದು ಸಂತಸಪಟ್ಟರು. ಹಿಮವಂತನು ಮೇನೆಯೊಡನೆ ಸಂಸಾರ ಹೂಡಿ ಬಹುಕಾಲ ಸುಖವಾಗಿದ್ದನು. ಅವನಿಗೆ ಯಾವ ಕೊರತೆಯೂ ಇರಲಿಲ್ಲ. ಆದರೆ ಸಂತಾನದ ಕೊರತೆ ಅವನನ್ನು ಬಹುವಾಗಿ ಕಾಡುತ್ತಿತ್ತು. ಎಷ್ಟು ವರ್ಷಗಳಾದರೂ ಹಿಮವಂತನಿಗೆ ಮಕ್ಕಳೇ ಆಗಲಿಲ್ಲ. ಮಕ್ಕಳಿಲ್ಲದ ಮನೆ, ಮಜ್ಜಿಗೆ ಇಲ್ಲದ ಊಟ, ಇದ್ದರೇನು ಇಲ್ಲದಿದ್ದರೇನು, ಮಕ್ಕಳಿಲ್ಲದ ಜನ್ಮ ಬಾಡಿಗೆ ಎತ್ತು ದುಡಿದ ಹಾಗೆನ್ನುವರು ಅಲ್ಲವೇ? ನನಗೆ ಸಂತಾನವೇ ಇಲ್ಲವೆಂದ ಮೇಲೆ ನನ್ನ ರಾಜ್ಯದ ಗತಿಯೇನು? ಮುಂದೆ ಇದನ್ನು ನೋಡಿಕೊಳ್ಳುವವರು ಯಾರು? ಮಕ್ಕಳಿಲ್ಲದ ನನಗೆ ನಾನು ತೀರಿಕೊಂಡರೆ ಉತ್ತರ ಕ್ರಿಯೆಗಳನ್ನು ಮಾಡುವವರು ಯಾರು? ಎಂದೆಲ್ಲ ಹಿಮವಂತನು ಕೊರಗತೊಡಗಿದನು. ಒಂದು ದಿನ ಹಿಮವಂತನ ಅರಮನೆಗೆ ಮಹಾವಿಷ್ಣುವೇ ದೇವತೆಗಳು ಹಾಗೂ ದೇವಮುನಿಗಳೊಂದಿಗೆ ಬಂದನು. ಹಿಮವಂತನು ಅತ್ಯಂತ ಸಂತೋಷಗೊಂಡು ವಿಷ್ಣುವನ್ನು ಆದರದಿಂದ ಬರಮಾಡಿಕೊಂಡನು. ಅವನಿಗೆ ಎಲ್ಲಿಲ್ಲದ ಆಶ್ಚರ್ಯ ಉಂಟಾಗಿ ಮಹಾವಿಷ್ಣುವಿನ ಪಾದಪೂಜೆ ಮಾಡಿ, ಹೇ ಮಹನೀಯ, ನೀನು ದೇವ ಮುನಿಗಳೊಂದಿಗೆ ದೇವತೆಗಳೊಂದಿಗೆ ನನ್ನ ಮನೆಗೆ ಬಂದು ಈ ಮನೆಯನ್ನು ಪುಣ್ಯಸ್ಥಳವನ್ನಾಗಿಸಿದೆ. ನಾನು, ನನ್ನ ಕುಟುಂಬ, ಪಿತೃಗಳೆಲ್ಲ ಧನ್ಯರಾಗಿ ಹೋದೆವು. ತಾವುಗಳು ಬಂದ ಕಾರಣ ತಿಳಿಸಿದರೆ ಅದನ್ನು ಆಜ್ಞೆ ಎಂದು ಭಾವಿಸಿ ನಡೆಯುತ್ತೇನೆ ಎಂದು ವಿನೀತವಾಗಿ ನುಡಿದನು. ಮಹಾವಿಷ್ಣುವಿನ ಸೂಚನೆಯಂತೆ ದೇವತೆಗಳು ಹಿಮವಂತನಲ್ಲಿ ಮಾತನಾಡಿ, ಹಿಮವಂತ, ನಿನ್ನ ಭಾಗ್ಯವನ್ನು ಏನೆಂದು ಹೇಳೋಣ? ನೀನು ಮಹಾಜ್ಞಾನಿ, ನಿನಗೆ ತಿಳಿಯದ ಸಂಗತಿಯಿಲ್ಲ. ಆದರೂ ನಿನಗೆ ನೆನಪಿಗೆ ತರುತ್ತಿದ್ದೇವೆ. ಈ ಹಿಂದೆ ದಕ್ಷನು ಮಾಡಿದ ಯಜ್ಞಕ್ಕೆ ಶಿವನ ಅರ್ಧಾಂಗಿಯಾದ ದಾಕ್ಷಾಯಿಣಿಯು ತಂದೆ ಆಹ್ವಾನಿಸಲಿಲ್ಲವಾದರೂ ತವರು ಮನೆಯ ಮೇಲಿನ ಅಭಿಮಾನದಿಂದ ಬಂದಾಗ ದಕ್ಷನು ಮಗಳೆಂಬುದನ್ನು ನೋಡದೆ ಅವಳಿಗೂ ಶಂಕರನಿಗೂ ಅಪಮಾನ ಮಾಡಿದನೆಂದು ಯಜ್ಞಕುಂಡಕ್ಕೆ ಹಾರಿ ಪ್ರಾಣ ಬಿಟ್ಟಳು. ಆ ಬಳಿಕ ಶಂಕರನು ಅರ್ಧಾಂಗಿಯಿಲ್ಲದೆ ಕೈಲಾಸ ಬಿಟ್ಟು ಹಿಮಾಲಯದಲ್ಲಿ ತಪೋನಿರತನಾಗಿರುತ್ತಾನೆ. ನಾವೆಲ್ಲ ದೇವಿಯನ್ನು, ಶಿವನ ಸತಿಯನ್ನು ಕಾಣದೆ ಕಂಗಾಲಾಗಿರುವೆವು. ಆಕೆ ಪುನಃ ಭೂಮಿಯ ಮೇಲೆ ಹುಟ್ಟಿ ಬರಬೇಕಾಗಿದೆ. ಅವಳು ನಿನ್ನ ಈ ಪುಣ್ಯ ಗೃಹದಲ್ಲಿ ಹುಟ್ಟಿದರೆ ಎಲ್ಲರೂ ಧನ್ಯರಾಗುತ್ತೇವೆ. ನೀನು ಈ ಪವಿತ್ರ ಕಾರ್ಯದಲ್ಲಿ ಪಾಲ್ಗೊಳ್ಳಬೇಕು ಎಂದು ಹೇಳಿದರು. ಮಕ್ಕಳಿಲ್ಲದೆ ಕೊರಗಿ ಸೊರಗಿ ಹೋಗಿದ್ದ ಹಿಮವಂತನಿಗೆ ಅತ್ಯಂತ ಹಿಗ್ಗುಂಟಾಯಿತು. ಒಂದು ಕ್ಷಣ ಅವನು ರೋಮಾಂಚನಗೊಂಡು ಬಳಿಕ, ದೇವತೆಗಳೇ, ನಿಮ್ಮ ಮಾತನ್ನು ಆಜ್ಞೆಯಾಗಿ ಭಾವಿಸಿ ನಡೆಸಿಕೊಡುವೆನು. ಇಂದಿನಿಂದಲೇ ಆ ಮಹಾತಾಯಿ ಸತೀದೇವಿಯನ್ನು ಪ್ರಾರ್ಥಿಸುವೆನು ಎನ್ನಲು ದೇವತೆಗಳು ತಾವೂ ಜಗದಾಂಬಿಕೆಯಾದ ಶಾಂಭವಿಯನ್ನು ಪ್ರಾರ್ಥಿಸಿದರು. ಹಿಮವಂತನು ದೇವಾದಿದೇವತೆಗಳು ಲೋಕಮಾತೆಯಾದ ಸತಿಯನ್ನು ಪ್ರಾರ್ಥಿಸಿದರು. ಅಮ್ಮ ತ್ರಿನೇತ್ರಳು, ಜಗದಾಂಬಿಕೆಯು, ಶಂಕರನಿಗೆ ಪ್ರೀತಿ ಪಾತ್ರಳು, ಕಾಳಿಯು, ದುರ್ಗಿಯು, ಮಹಿಷಮರ್ದಿನಿಯು,
ಶುಂಭ ನಿಶುಂಭರನ್ನು ಸಂಹರಿಸಿದ ಮಹಾದೇವಿಯು ಆದ ಶಂಕರಿಯೇ, ಶಿವೆಯೇ, ಸರ್ವಮಂಗಳೆಯೇ, ಆದಿನಾರಾಯಣಿ, ಅಖಿಲಾಂಡೇಶ್ವರಿ, ಶಕ್ತಿಮಾತೆ, ಕಲ್ಯಾಣಿ, ಶುಭವಾಣಿ, ಹರಿಹರ ಬ್ರಹ್ಮರಿಗೆ ಸೃಷ್ಟಿ ಸ್ಥಿತಿ ಲಯ ಕಾರ್ಯಗಳನ್ನು ವಹಿಸಿದ ಮಂಗಳಾಂಗಿ, ಶುಭಾಂಗಿ, ಜಗದೀಶ್ವರಿ, ಚಾಮುಂಡೇಶ್ವರಿ, ಚಂಡಿ, ಗಾಯತ್ರಿ, ಸಾವಿತ್ರಿ, ಸರಸ್ವತಿ, ಶ್ರುತಿ, ಧೃತಿ, ಎಲ್ಲ ಜೀವರಾಶಿಗಳಿಗೂ ಆಶ್ರಯ ನೀಡಿರುವ ಲೋಕಮಾತೆಗೆ, ಬ್ರಹ್ಮಾಂಡ ನಾಯಕಿಯೇ, ಮಹಾಲಕ್ಷ್ಮಿಯೇ, ಅನ್ನಪೂರ್ಣೆಯೇ, ಸಾಮವೇದದ ಸಂಗೀತ ಅಧಿದೇವತೆಯೇ, ಯಜುರ್ವೇದದ ಮಂತ್ರವೇ, ಋಗ್ವೇದದ ಮಾತೆಯೇ, ಅಥರ್ವಣದ ಪರಮಗತಿಯೇ, ಪಂಚಭೂತಳೆ, ದಾರಿದ್ರ್ಯನಾಶಿನಿಯೇ, ಸಕಲ ಅಭೀಷ್ಟಗಳನ್ನು ನೆರವೇರಿಸುವ ಶಾಂಭವಿಯೇ, ನಿನ್ನಲ್ಲಿ ಆರ್ತರಾಗಿ ಬಂದಿದ್ದೇವೆ. ಆದಿಪರಾಶಕ್ತಿ, ನೀನೇ ಸೂರ್ಯ, ನೀನೇ ಚಂದ್ರ, ನೀನೇ ತಾರೆ, ಈ ಲೋಕದ ಬೆಳಕು ನೀನು, ಎಲ್ಲರಿಗೂ ಆನಂದ ಉಂಟು ಮಾಡುವ ಆನಂದದಾಯಿನಿಯೇ, ಸರ್ವಭೂಷಿಣಿ, ಸುರಗಂಗೆಯೇ, ಅಂತರ್ವಿದ್ಯೆ ಸುವಿದ್ಯೆಗಳಿಂದ ಪರಿಪೂರ್ಣಳಾಗಿರುವ ಜಗನ್ಮಾತೆಯೇ, ರಾಜರಾಜೇಶ್ವರಿ, ಶ್ರೀಚಕ್ರಾಂಕಿತೆಯೇ, ಮೂಕಾಂಬಿಕೆಯೇ, ದುರ್ಗಾ ಪರಮೇಶ್ವರಿಯೇ, ನಿಮಿಷಾಂಬಳೆ, ಮಧುರಾಂಬಳೆ, ಭ್ರಮರಾಂಬಳೆ, ಭೀಮೆಯೇ, ಮಲ್ಲಿಕಾರ್ಜುನ ಪ್ರಿಯಳೆ, ಅಮ್ಮ ಉಮೆಯೇ, ಶಿವಸತಿಯೇ, ನೀನು ಬೇಗನೆ ಪ್ರಕಟವಾಗಿ ನಮ್ಮ ಮೇಲೆ ದಯೆ ತೋರು ತಾಯೇ. ಲೋಕ ಕಲ್ಯಾಣವಾಗಲು ಈ ಹಿಮವಂತನ ಪತ್ನಿಯ ಉದರದಲ್ಲಿ ಜನಿಸಿ ಬಾ ತಾಯೇ ಎಂದು ಭಕ್ತಿಯಿಂದ ಪ್ರಾರ್ಥಿಸಿದರು. ಇದ್ದಕ್ಕಿದ್ದಂತೆ ಘಂಟಾನಾದವಾಗಿ ಶಂಖಗಳು ಮೊಳಗಿದವು. ದೊಡ್ಡದೊಂದು ಬೆಳಕುಂಟಾಗಿ ಕಣ್ಣೆದುರಿಗೆ ದಯಾಮಯಳು ಕರುಣಾಮಯಳು ಆದ ಉಮಾದೇವಿಯು ಪ್ರತ್ಯಕ್ಷಳಾದಳು. ಹಿಮವಂತನೇ ಮೊದಲುಗೊಂಡು ಮೇನಾದೇವಿ, ದೇವಾದಿದೇವತೆಗಳು, ಮಹಾವಿಷ್ಣು ಎಲ್ಲರೂ ಉಮೆಯನ್ನು ನೋಡಿ ಸಂತೋಷ ಹೊಂದಿದರು. ಮಹಾದೇವಿಯು ರಥದಲ್ಲಿ ಬಂದಿದ್ದಳು. ರಥವು ದಿವ್ಯಾಲಂಕಾರ ಭೂಷಿತವಾಗಿದ್ದು ಅತ್ಯಂತ ಪ್ರಕಾಶಮಾನವೂ ಆಗಿದ್ದು ದೇವಿಯ ಮುಖ ಅತ್ಯಂತ ಕಾಂತಿಯುಕ್ತವಾಗಿತ್ತು. ನಿರ್ಗುಣಗಳು, ನಿತ್ಯ ಸ್ವರೂಪಳು, ಚಂಡಿಯು, ಶಿವೆಯು, ಜಗನ್ಮಾತೆಯು, ಶಿವನರ್ಧಾಂಗಿಯು, ಭವಸಾಗರವನ್ನು ದಾಟಿಸುವವಳು, ತೇಜೋಮಯಳು, ಕೈಲಾಸದಲ್ಲಿ ವಾಸಿಸುವವಳು, ಚಿನ್ಮಯ ಗುಣಗಳಿಂದ ಕೂಡಿದವಳು, ಕೋಟಿ ಸೂರ್ಯ ಸಮ ಪ್ರಕಾಶದ ಕಣ್ಣುಗಳನ್ನು ಹೊಂದಿದ್ದವಳು, ತ್ರಿಶೂಲಪಾಣಿಯು, ಸಿಂಹವಾಹಿನಿಯು, ಜಗದಂಬೆಯೂ ಆದ ಉಮಾದೇವಿಯನ್ನು ನೋಡಿ ಅತೀವ ಸಂತೋಷ ಹೊಂದಿದ ದೇವಾದಿದೇವತೆಗಳು ಆಕೆಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಬಳಿಕ ದೇವೇಂದ್ರನು, ತಾಯೇ ಅನ್ನಪೂರ್ಣೆ, ಮಹಾಪೂರ್ಣೆ, ಸದಾಶಿವೆ, ಸರ್ವಮಂಗಳೆಗೆ, ನಾವೆಲ್ಲರೂ ನಿನ್ನಲ್ಲಿ ಸಲ್ಲಿಸುತ್ತಿರುವ ಪ್ರಾರ್ಥನೆಯನ್ನು ಮನ್ನಿಸು. ನೀನು ಮಹಾದೇವಿ ದಾಕ್ಷಾಯಿನಿ, ರುದ್ರನ ಪತ್ನಿಯಾದವಳು. ಹಿಂದೆ ನನ್ನ ತಂದೆ ಕೈಗೊಂಡ ಯಜ್ಞದಲ್ಲಿ ತಂದೆ ಅವಮಾನ ಮಾಡಿದನೆಂದು ಅಗ್ನಿಯಲ್ಲಿ ನಿನ್ನನ್ನು ಅರ್ಪಿಸಿಕೊಂಡು ಪ್ರಾಣಬಿಟ್ಟೆ. ಆ ಬಳಿಕ ಅವತರಿಸಿ ಎಷ್ಟು ಯುಗಗಳಾಗಿ ಹೋದವು. ನಾವೆಲ್ಲ ಸಂಕಟದಲ್ಲಿ ಸಿಕ್ಕಿಕೊಂಡಿದ್ದೇವೆ. ನಮ್ಮನ್ನು ಸಂಕಟದಿಂದ ಪಾರು ಮಾಡಲು ಅವತರಿಸಿ ಬಾ ತಾಯೇ. ಸನಕಾದಿ ಮುನಿಗಳ ಮಾತನ್ನು ನಿಜ ಮಾಡು ತಾಯೇ. ಬೇಗನೆ ಅವತರಿಸಿ ಶಿವನನ್ನು ವರಿಸಿ ಲೋಕ ಕಲ್ಯಾಣ ಉಂಟು ಮಾಡು ತಾಯೇ. ನಮಗೆಲ್ಲ ಮನಸ್ಸಂತೋಷ ಉಂಟು ಮಾಡಮ್ಮ ಎಂದು ದೈನ್ಯದಿಂದ ಬೇಡಿಕೊಂಡನು. ದಯಾಮಯಳಾದ ದಾಕ್ಷಾಯಿಣಿಯು ಅಲ್ಲಿ ನೆರೆದಿದ್ದ ಮಹಾವಿಷ್ಣು, ದೇವೇಂದ್ರಾದಿ ದೇವತೆಗಳು, ಹಿಮವಂತ, ಮೇನೆಯರನ್ನು ಉದ್ದೇಶಿಸಿ, ದೇವಾದಿದೇವತೆಗಳೇ, ನಿಮ್ಮ ಭಕ್ತಿಗೆ ಮೆಚ್ಚಿದ್ದೇನೆ. ಇನ್ನು ನೀವು ನಿಶ್ಚಿಂತೆಯಾಗಿರಿ. ನಿಮ್ಮ ಸ್ಥಳಗಳಿಗೆ ಹೋಗಿ ನಿಮ್ಮ ಕರ್ತವ್ಯಗಳನ್ನು ನಿರ್ವಹಿಸುತ್ತಾ ಆನಂದವಾಗಿರಿ. ನಾನು ಹಿಮವಂತನಿಗೆ ಮಗಳಾಗಿ ಮೇನಾದೇವಿಯ ಉದರದಲ್ಲಿ ಜನಿಸುತ್ತೇನೆ. ಬಳಿಕ ಮಹಾಶಿವನ ಕೈ ಹಿಡಿದು ನಿಮ್ಮ ಕೋರಿಕೆಯನ್ನು ಈಡೇರಿಸುತ್ತೇನೆ. ಎಲ್ಲವೂ ಶಿವನ ಲೀಲೆ. ನನ್ನ ಅಗಲಿಕೆಯನ್ನು ಸಹಿಸಲಾರದೆ ಶಿವನು ಎಲ್ಲವನ್ನೂ ತ್ಯಾಗ ಮಾಡಿ ಯೋಗಿಯಂತೆ ತಪೋನಿರತನಾಗಿದ್ದಾನೆ. ಅವನ ಮನಸ್ಸನ್ನು ಸಂತೋಷಪಡಿಸಲು ನಾನು ಹಿಮವಂತನ ಮನೆಯಲ್ಲಿ ಹುಟ್ಟಿ ಬೆಳೆದು ಅವನನ್ನೇ ಕುರಿತು ತಪಸ್ಸು ಮಾಡಿ ವರಿಸುತ್ತೇನೆ ಎಂದು ಹೇಳಿ ಅದೃಶ್ಯಳಾದಳು. ಹಿಮವಂತನು ಸಂತೋಷಭರಿತನಾಗಿ ಮಹಾವಿಷ್ಣು ಹಾಗೂ ದೇವಾದಿದೇವತೆಗಳಿಗೆ ನಮಸ್ಕರಿಸಿ ಅವರನ್ನು ಬೀಳ್ಕೊಟ್ಟನು. ಅವರೆಲ್ಲರೂ ತಮ್ಮ ತಮ್ಮ ಸ್ಥಳಗಳಿಗೆ ಹಿಂತಿರುಗಿದರು. ಹಿಮವಂತನು ದೇವತೆಗಳೆಲ್ಲರೂ ಹೊರಟು ಹೋದ ಬಳಿಕ ಒಂದು ಶುಭ ದಿನದಂದು ಶಿವಸತಿಯು ತನಗೆ ಮಗಳಾಗಿ ಹುಟ್ಟಬೇಕೆಂದು ಸಂಕಲ್ಪ ಮಾಡಿ ಸಂಕಲ್ಪ ಸಿದ್ಧಿಗಾಗಿ ಮೇನಾದೇವಿಯೊಡನೆ ಶಿವನನ್ನೂ ಹಾಗೂ ಸರ್ವಮಂಗಳೆಯನ್ನು ಕುರಿತು ತಪಸ್ಸು ಮಾಡತೊಡಗಿದರು. ಅದೊಂದು ಘೋರ ತಪಸ್ಸೇ ಆಗಿತ್ತು.
ಇಬ್ಬರೂ ಪ್ರತಿನಿತ್ಯವೂ ಶಿವ ಉಮೆಯರನ್ನು ಭಕ್ತಿಯಿಂದ ಪೂಜಿಸುತ್ತಾ ಆರಾಧಿಸತೊಡಗಿದರು. ಪತಿವ್ರತೆಯಾದ ಮೇನಾದೇವಿಯು ಪ್ರತಿನಿತ್ಯವೂ ಮಡಿಯುಟ್ಟು ನಿರ್ಮಲವಾದ ಭಕ್ತಿಯಿಂದ ಶಿವೆಯನ್ನು ಪೂಜಿಸುತ್ತಾ ದಿನದ ಸಂಜೆಯಲ್ಲಿ ಬ್ರಾಹ್ಮಣರಿಗೆ ದಾನ ಮಾಡುತ್ತಿದ್ದಳು. ಆಕೆ ಪತಿದೇವನೊಂದಿಗೆ ಶುಭ ಸಂತಾನದ ಇಚ್ಛೆಯಿಂದ 27 ವರ್ಷಗಳ ಕಾಲ ತಪಸ್ಸು ಮಾಡಿದಳು. ಪವಿತ್ರ ಗಂಗಾನದಿ ದಡದಲ್ಲಿ ಶಿವೆಯ ಮಣ್ಣಿನ ಮೂರ್ತಿಯನ್ನು ಮಾಡಿ ಷೋಡಶೋಪಚಾರ ಪೂಜೆ ಸಲ್ಲಿಸುತ್ತಿದ್ದಳು. ತಪೋನಿರತಳಾಗಿದ್ದಾಗ ಅಲ್ಪಾಹಾರ ಸೇವನೆಯಲ್ಲಿರುತ್ತಿದ್ದಳು. ಕೆಲವು ದಿನ ನಿರಾಹಾರಳಾದರೆ ಉಪವಾಸವನ್ನು ವ್ರತವನ್ನಾಗಿ ಆಚರಿಸುತ್ತಿದ್ದಳು. ಹಿಮವಂತನು ಅಚಲ ಭಕ್ತಿ ಶ್ರದ್ಧೆಗಳಿಂದ ಪತ್ನಿಯೊಡಗೂಡಿ ನಿತ್ಯವೂ ಶಿವಶಿವೆಯರ ಪೂಜೆ ಮಾಡುತ್ತಿದ್ದರು. ಮೇನಾದೇವಿ ಪ್ರತಿ ಅಷ್ಟಮಿ ತಿಥಿಯಂದು ತಪ್ಪದೆ ಉಪವಾಸ ಮಾಡುತ್ತಿದ್ದಳು. ಮರುದಿನ ವಿಧ ವಿಧ ಭಕ್ಷ್ಯಾದಿಗಳನ್ನು ಮಾಡಿ ಬ್ರಾಹ್ಮಣರಿಗೆ ಉಣಬಡಿಸುತ್ತಿದ್ದರು. ಮೇನೆಯ ತಪಸ್ಸು ಕೆಲವೊಮ್ಮೆ ಅತ್ಯಂತ ಕಠೋರವಾಗಿಯೇ ಇರುತ್ತಿತ್ತು. ಕೇವಲ ಗಾಳಿಯನ್ನು ಆಹಾರವಾಗಿ ಸ್ವೀಕರಿಸಿದ್ದ ದಿನಗಳೂ ಇಲ್ಲದಿಲ್ಲ. ಹಲವು ವರ್ಷಗಳ ಕಾಲದ ಕಠಿಣ ತಪಸ್ಸಿನ ಬಳಿಕ ಅದೊಂದು ಶುಭ ದಿನ ದಾಕ್ಷಾಯಿಣಿಯೂ ಸತೀದೇವಿಯೂ ಸರ್ವಮಂಗಳೆಯೂ ಆದ ಪರಮೇಶ್ವರಿಯು ಮೇನೆಗೆ ಅನುಗ್ರಹಿಸಲೆಂದು ತ್ರಿಶೂಲಧರಳಾಗಿ ಪ್ರತ್ಯಕ್ಷಳಾದಳು. ಮೇನೆಯ ಸಂತೋಷಕ್ಕೆ ಪಾರವೇ ಇಲ್ಲದಂತಾಯಿತು. ಅದುವರೆಗೂ ಮಣ್ಣಿನ ಮೂರ್ತಿಗೆ ಪೂಜೆ ಸಲ್ಲಿಸುತ್ತಿದ್ದ ಅವಳು ಅಂದು ಪ್ರತ್ಯಕ್ಷ ದೇವಿಯನ್ನು ಕಂಡು ವಿಶೇಷ ಶ್ರದ್ಧೆಯಿಂದ ಪೂಜೆ ಮಾಡಿದಳು. ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಗೌರಿ ಪೂಜೆ ಎಂದರೆ ಅತೀವ ಶ್ರದ್ಧೆ. ತಮ್ಮ ಮಾಂಗಲ್ಯ ಸ್ಥಿರವಾಗಿರಲೆಂದು ಅವರು ದೇವಿಯ ಪೂಜೆಯನ್ನು ಅತ್ಯಂತ ಪ್ರೀತಿಯಿಂದ ಮಾಡುವರು. ಗೌರಿಗೆ ಅರಿಶಿನ ಕುಂಕುಮ ಹಚ್ಚಿ ಕರಿಮಣಿ ಬಳೆ ತೊಡಿಸಿ ಕೈ ಮುಗಿಯುವರು. ಮರದ ಬಾಗೀನಗಳನ್ನು ಸಿದ್ಧಪಡಿಸಿ ಮುತ್ತೈದೆಯರಿಗೆ ಕೊಡುವರು. ಶಿವೆಯು ಮೇನೆಯ ತಪಸ್ಸಿಗೆ ಮೆಚ್ಚಿ, ಮೇನಾದೇವಿ, ನಿನ್ನ ಭಕ್ತಿ ಶ್ರದ್ಧೆಗಳಿಗೆ ಮೆಚ್ಚಿದ್ದೇನೆ. ನೀನು ಕಠೋರ ವ್ರತವನ್ನಾಚರಿಸಿದ್ದಿ. ನೀನು ಯಾವ ಉದ್ದೇಶಕ್ಕಾಗಿ ತಪಸ್ಸು ಮಾಡಿದೆಯೋ ಆ ಉದ್ದೇಶವನ್ನು ನಾನು ನೆರವೇರಿಸುತ್ತೇನೆ ಎಂದು ಹೇಳಿದಳು. ಮೇನಾದೇವಿಗೆ ತುಂಬ ಸಂತೋಷವಾಗಿ ಶಾಂಭವಿಗೆ ಸಾಷ್ಟಾಂಗವೆರಗಿದಳು. ಬಳಿಕ, ಅಮ್ಮ, ನೀನು ದಯಾಮಯಿ, ಕರುಣಾಮಯಿ, ಆಶ್ರಿತ ವತ್ಸಳಳು, ವರದಾಯಿನಿ, ಸಕಲ ಜ್ಞಾನದಾಯಿನಿ, ಈ ಲೋಕವನ್ನು ಸಾಕಿ ಸಲಹಿ ಲೋಕಧಾರಿಣಿ ಎನಿಸಿರುವೆ. ಕೇಳಿದ ವರವನ್ನು ಕೊಡುವ ತಾಯಿಯೇ, ನನ್ನ ಅಲ್ಪ ಭಕ್ತಿಗೆ ಮೆಚ್ಚಿ ಪ್ರತ್ಯಕ್ಷಳಾಗಿ ನನಗೆ ದಿವ್ಯಾನಂದ ಉಂಟು ಮಾಡಿರುವೆ. ನೀನು ಈ ಜಗತ್ ಸೃಷ್ಟಿಕಾರಕಳು. ನಿನಗೆ ನನ್ನ ನಮಸ್ಕಾರ. ತಾಯೇ, ಸ್ತ್ರೀಯರಿಗೆ ಮಾಂಗಲ್ಯ ಸ್ಥಿರತೆ ನೀಡುವ ಗೌರಿ ನೀನು. ಗೌರಿ ಪೂಜೆಯನ್ನು ಭಕ್ತ್ಯಾದರಗಳಿಂದ ಮಾಡುವವರಿಗೆ ನೀನು ಧನಕನಕಗಳನ್ನು ಕೊಡುವೆ. ನಿನ್ನನ್ನು ಚಾಮುಂಡಿ, ಚಂಡಿ, ಶಾಂಭವಿ, ದುರ್ಗಿ, ಕಾಳಿ, ಪರಮೇಶ್ವರಿ, ಮೂಕಾಂಬ, ಚಂಡಿಕಾಂಬ ಎಂದೆಲ್ಲ ಕರೆಯುವರು. ಭಕ್ತರ ಅಭೀಷ್ಟಗಳನ್ನು ಈಡೇರಿಸುವ ನೀನು ಕರುಣಾಸಾಗರಿ. ತಾಯೇ ಮಹೇಶ್ವರಿ, ಕೃಪಾಕರಿ, ನಿನ್ನ ನಿತ್ಯ ಸ್ವರೂಪವನ್ನು ತಿಳಿಯುವವರೇ ಪುಣ್ಯವಂತರು. ನಿತ್ಯ ವಿದ್ಯೆಯೂ ನೀನೇ ಆಗಿರುವೆ. ನಿನ್ನನ್ನು ಸ್ತುತಿ ಮಾಡಲು ನಾನರಿಗೆ. ಈ ನನ್ನ ತೊದಲು ನುಡಿಗಳಲ್ಲಿ ಸ್ತುತಿಸುತ್ತಿರುವೆ. ನನ್ನನ್ನು ಕಾಪಾಡಿ ರಕ್ಷಿಸು. ಅದ್ವಿತೀಯ ಶಕ್ತಿವಂತಳಾದ ನೀನು ಎಲ್ಲ ಸ್ತ್ರೀಯರಿಗೆ ಪ್ರಿಯಳಾಗಿರುವೆ. ಮಹಾವಿಷ್ಣುವೂ ನೀನೇ, ವಿಷ್ಣು ಮಾಯೆಯೂ ನೀನೇ, ಲಕ್ಷ್ಮಿಯೂ ನೀನೇ, ಬ್ರಹ್ಮನೂ ನೀನೇ, ಹರನೂ ನೀನೇ. ಬುದ್ಧಿರೂಪಿಣಿಯಾದ ನೀನು ಚರಾಚರ ಅಖಿಲಾಂಡ ಬ್ರಹ್ಮಾಂಡಗಳಿಗೆ ನಾಯಕಿಯಾಗಿರುವೆ. ಓ ದೇವಿ, ಸಕಲ ಕಲಾವಲ್ಲಭೆ, ಇದೋ ನಿನಗೆ ನಮಸ್ಕರಿಸುತ್ತಿದ್ದೇನೆ. ನನ್ನ ಮೇಲೆ ದಯಮಾಡಿ ಕಾಪಾಡು ಎಂದು ವಿಧ ವಿಧವಾಗಿ ಸ್ತುತಿಸಲು ಜಗದೀಶ್ವರಿಯು ಸಂತೋಷಗೊಂಡು ಮೇನೆಯನ್ನು ಆಲಿಂಗಿಸಿ ಪ್ರಸನ್ನಳಾಗಿ, ಮೇನಾ, ನಿನ್ನ ಇಚ್ಛೆ ಏನಿದ್ದರೂ ಹೇಳು, ನೆರವೇರಿಸುತ್ತೇನೆ. ಇದಕ್ಕಿಂತ ನನಗೆ ಬೇರೆ ಸಂತೋಷವಿಲ್ಲ ಎಂದು ಹೇಳಿದಳು. ಮಹದಾನಂದ ಹೊಂದಿದ ಮೇನಾದೇವಿಯು ಪುನಃ ತಾಯಿಗೆ ನಮಸ್ಕರಿಸಿ, ಅಮ್ಮ, ನಾನು ನಿನ್ನಲ್ಲಿ ಏನನ್ನು ಕೇಳಲಿ? ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಳ್ಳುವ ಮಹಾತ್ಮನಾದ ಪತಿಯನ್ನು ಕರುಣಿಸಿರುವೆ. ಧನ ಕನಕ ವಸ್ತು ವಾಹನಾದಿ ಅರಮನೆ ಮೊದಲಾದವನ್ನು ಕೊಟ್ಟಿರುವೆ. ಆದರೆ ಮಕ್ಕಳಿಲ್ಲದ ಕೊರತೆ ನಮ್ಮನ್ನು ಬಹುದಿನಗಳಿಂದ ಬಾಧಿಸುತ್ತಿದೆ. ನನಗೆ ಮಹಾಬುದ್ಧಿವಂತರಾಗುವ 100 ಮಂದಿ ಗಂಡು ಮಕ್ಕಳನ್ನು ಕೊಡು. ಅವರೆಲ್ಲ ದೀರ್ಘಾಯುಗಗಳಾಗಿ ಬಲಯುತರಾಗಿ ಆರೋಗ್ಯವಂತರಾಗಿ ಬಾಳುವಂತೆ ಮಾಡು. 100 ಮಕ್ಕಳ ಮೇಲೆ ನನಗೆ ಒಬ್ಬಳು ಹೆಣ್ಣು ಮಗಳನ್ನು ಕೊಡು. ಆ ಹೆಣ್ಣು ಮಗಳು ಜಗತ್ತಿನಲ್ಲಿ ಅತ್ಯಂತ ಸುಂದರಿಯಾಗಿರಲಿ. ಲೋಕಕ್ಕೆ ಆನಂದವನ್ನು ನೀಡುವಂಥವಳಾಗಲಿ.
ದೇವತೆಗಳು ತಮ್ಮ ಸಂಕಟ ಪರಿಹಾರಕ್ಕಾಗಿ ಕೋರಿರುವಂತೆ ಆ ನನ್ನ ಮಗಳಾಗಿ ನೀನೇ ಅವತರಿಸಮ್ಮ ಎಂದು ಬೇಡಿಕೊಂಡಳು. ಮೇನಾದೇವಿಯ ಪ್ರಾರ್ಥನೆಯನ್ನು ಮನ್ನಿಸಿ ಜಗದೀಶ್ವರಿಯು, ಆಗಲಮ್ಮ, ನಾನು ನಿನಗೆ ಮೊದಲು 100 ಸತ್ಪುತ್ರರನ್ನು ಕೊಡುವೆನು. ಎಲ್ಲ ಮಕ್ಕಳು ಯೋಗ್ಯರಾಗಿರುವರು. ಬಳಿಕ ನಿನ್ನ ಅಪೇಕ್ಷೆಯಂತೆಯೂ ದೇವತೆಗಳ ಕೋರಿಕೆಯಂತೆಯೂ ನಿನ್ನ ಮಗಳಾಗಿ ಅವತರಿಸುವೆ ಎಂದು ಹೇಳಿ ಅಂತರ್ಧನಳಾದಳು. ಮೇನಾದೇವಿಗೆ ಜಗದೀಶ್ವರಿಯ ಮಾತುಗಳನ್ನು ಕೇಳಿ ಅತ್ಯಂತ ಆನಂದವಾಯಿತು. ಪರಮೇಶ್ವರಿಯು ಆಲಿಂಗಿಸಿದಾಗ ಅವಳ ಅಷ್ಟು ವರ್ಷಗಳ ತಪಸ್ಸಿನ ಶ್ರಮವೆಲ್ಲ ಪರಿಹಾರವಾಗಿತ್ತು. ಹಿಮವಂತನಿಗೂ ಮೇನಾದೇವಿಯು ಶಿವೆಯನ್ನು ಒಲಿಸಿಕೊಂಡದ್ದು ತಿಳಿದು ಸಂತೋಷಗೊಂಡನು. ಇಬ್ಬರೂ ಅರಮನೆಗೆ ಹೋಗಿ ಬ್ರಾಹ್ಮಣರಿಗೆ ಅನ್ನದಾನ, ವಸ್ತ್ರದಾನ, ಹಿರಣ್ಯದಾನಗಳನ್ನು ಮಾಡಿದರು. ಪ್ರಜೆಗಳಿಗೆ ಅನ್ನದಾನ ಮಾಡಿ ದಕ್ಷಿಣೆಗಳನ್ನಿತ್ತರು. ಮೇನಾದೇವಿ ಶಿವೆಯ ಕರುಣೆಯಂತೆ ಗರ್ಭಧರಿಸಿ ನವಮಾಸಗಳು ಕಳೆಯಲು ಒಂದೊಂದಾಗಿ 100 ಗಂಡು ಮಕ್ಕಳನ್ನು ಹೆತ್ತಳು. ಶಿವೆಯು ತಿಳಿಸಿದಂತೆ ಅವರೆಲ್ಲ ಬಲಶಾಲಿಗಳಾಗಿದ್ದರು. 100 ಗಂಡು ಮಕ್ಕಳಲ್ಲಿ ಮೊದಲನೆಯವನಿಗೆ ಮೈನಾಕನೆಂದು ಹೆಸರಿಟ್ಟರು. ಮೈನಾಕನು ಪರ್ವತರಾಜನ ಪ್ರದೇಶದಲ್ಲಿ ಅತ್ಯಂತ ಪ್ರತಿಷ್ಠಿತನಾದನು. ಇವನಿಗೆ ಸಮುದ್ರ ರಾಜನೊಂದಿಗೆ ಗೆಳೆತನ ಉಂಟಾಯಿತು. ಮೈನಾಕನಿದ್ದ ಪರ್ವತ ಪ್ರಾಂತ್ಯ ನಾಗಕನ್ಯೆಯರ ಬೀಡಾಯಿತು. ಮೇನಾದೇವಿ 100 ಗಂಡು ಮಕ್ಕಳನ್ನು ಹೆತ್ತ ಬಳಿಕ ಎಂದಿಗೆ ಉಮೆಯು ತನ್ನುದರದಲ್ಲಿ ಜನಿಸಿ ಬರುವಳೋ ಎಂದು ಕಾಯುತ್ತಿದ್ದಳು. ಹಿಮವಂತ, ಮೇನಾದೇವಿಯರು ಇಬ್ಬರೂ ಪ್ರತಿನಿತ್ಯ ದೇವತೆಗಳ ಕಾರ್ಯಸಿದ್ಧಿಗಾಗಿ ದೇವಿಯು ಅವತರಿಸಲೆಂದು ಪ್ರಾರ್ಥಿಸುತ್ತಿದ್ದರು. ಹಿಮಾಲಯನು ಅಂದರೆ ಹಿಮವಂತನು ಶುಭ ಮುಹೂರ್ತದಲ್ಲಿ ತನ್ನ ಧರ್ಮಪತ್ನಿಯಾದ ಮೇನಾದೇವಿಯ ಉದರದಲ್ಲಿ ಜಗದಾಂಬೆಯ ಅಂಶವನ್ನು ನಿಲ್ಲಿಸಲು ಮೇನಾದೇವಿ ಗರ್ಭ ಧರಿಸಿದಳು. ಮೇನಾದೇವಿ ಜಗದಂಬೆಯನ್ನು ಗರ್ಭದಲ್ಲಿ ಧರಿಸಿದ್ದರಿಂದ ಅವಳು ಅತ್ಯಂತ ತೇಜಸ್ಸಿನಿಂದ ಕೂಡಿದ್ದಳು. ಆಕೆ ಶೋಭಿಸುತ್ತಿದ್ದುದನ್ನು ಕಂಡು ಪರ್ವತನು ಹಿಗ್ಗಿ ಹೋದನು. ಆಕೆಯ ಉದರದಲ್ಲಿರುವವಳು ಸಾಮಾನ್ಯಳಲ್ಲ, ಜಗದೀಶ್ವರಿಯೇ ಎಂದುಕೊಂಡಾಗಲೆಲ್ಲ ಅವನಿಗೆ ಅತೀವ ಸಂತೋಷವಾಗುತ್ತಿತ್ತು. ಹರಿಯು, ಬ್ರಹ್ಮನು, ದೇವಾದಿ ದೇವತೆಗಳೆಲ್ಲರೂ ಎಂದಿಗೆ ಜಗದಂಬೆ ಅವತರಿಸುವಳೋ ಎಂದು ಕಾದರು. ದಿನವೂ ಹಿಮಾಲಯಕ್ಕೆ ಬಂದು ಸರ್ವಮಂಗಳೆಯನ್ನು ಬಗೆ ಬಗೆಯಾಗಿ ಸ್ತುತಿಸುತ್ತಿದ್ದರು. ಮೇನಾದೇವಿಯು ದಿನನಿತ್ಯವೂ ಜಗದಾಂಬೆಯ ಪೂಜೆ ಮಾಡುತ್ತಿದ್ದಳು. ನವಮಾಸಗಳು ತುಂಬಿ 10ನೆಯ ತಿಂಗಳು ಬರಲು ಪರಮೇಶ್ವರಿಯು ಚೈತ್ರ ನವಮಿಯಂದು ಮೃಗಶಿರಾ ನಕ್ಷತ್ರದಲ್ಲಿ ಅರ್ಧರಾತ್ರಿಯಲ್ಲಿ ಲೋಕಕ್ಕೆ ಕಾಲಿಟ್ಟಳು. ಭೂಲೋಕದಲ್ಲಿ ಜಗದೀಶ್ವರಿ ಅವತರಿಸಿದ್ದಳು. ಆಗ ಪುಷ್ಪವೃಷ್ಟಿಯಾಗಿ ದೇವಾದಿ ದೇವತೆಗಳು, ವಿಷ್ಣು, ಬ್ರಹ್ಮರು ಆನಂದದಿಂದ ದೇವಿಯ ಸ್ತುತಿಗೈದರು. ಎಲ್ಲೆಲ್ಲೂ ಸಂತೋಷದ ಹೊಳೆ ಉಕ್ಕಿ ಹರಿಯಿತು. ಮೇನಾದೇವಿಯು ತನ್ನ ಗರ್ಭದಿಂದೀಚೆಗೆ ಬಂದ ಮಗಳಾದ ಜಗದಾಂಬೆಯನ್ನು ಕಂಡು ಧನ್ಯಳಾದೆ ಎಂದುಕೊಂಡಳು. ಅವಳು ಪುಳಕಿತಗೊಂಡಳು. ಅಮ್ಮ, ಮಾತು ಕೊಟ್ಟುದನ್ನು ನಡೆಸಿಕೊಟ್ಟೆಯಾ ತಾಯಿ? ಅನ್ನಪೂರ್ಣೆ, ಜಗದಂಬೆ, ಶಿವನಿಗೆ ಅತಿ ಪ್ರೀತಿ ಪಾತ್ರಳಾದ ನೀನು ನನ್ನ ಮಗಳಾದುದು ನನ್ನ ಸುಕೃತ ಎಂದು ಹಿಗ್ಗಿದಳು. ಜಗದೀಶ್ವರಿಯು ನವಶಿಶುವಾಗಿ ಮೇನಾದೇವಿಯ ಉದರದಲ್ಲಿ ಜನಿಸಿ ಪಾರ್ವತಿ ಎಂದು ಹೆಸರಾದಳು ಎಂಬಲ್ಲಿಗೆ ಶ್ರೀ ದೇವಿ ಮಹಾತ್ಮೆಯ 16ನೆಯ ಅಧ್ಯಾಯ ಮುಗಿಯಿತು. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ತೆ 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 ನಮೋ ನಮಃ.